ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ಇವತ್ತು ಬಂದು ಶುಕ್ರವಾರ. ಇನ್ನು ಶುಕ್ರವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ಬಂದು ಮನೆ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇನ್ನು ಗುರುವಾರ ಬುಧವಾರ ಎಲ್ಲ ಇಟ್ಟಿಗೆ ಫುಲ್ ಒಡ್ಸ್ಕೊಂಡ್ಬಿಟ್ಟು ಎಷ್ಟು ಬೇಕಷ್ಟು ಸದ್ಯಕ್ಕೆ ಇವಾಗ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಅಣ್ಣನೇ ಕಟ್ತಾ ಇದ್ದಾರೆ. ಟಾಪ್ ಲೆವೆಲ್ವರೆಗೂ ಇವರೇ ಕಟ್ತಾ ಇದ್ದಾರೆ. ಇನ್ನು ಟಾಪ್ ಲೆವೆಲ್ಗೆ ಸ್ಟಾಪ್ ಮಾಡಿಬಿಟ್ಟು ಇನ್ನು ಬಿಲ್ ಆಗೋವರೆಗೂ ಮುಂದಕ್ಕೆ ಬೇಡ ಅಂತೇಳ್ಬಿಟ್ಟು, ಯಾಕೆಂದರೆ ಇದು ಲೋನ್ ಬಂದಿರೋ ಮನೆ ಅಲ್ವಾ ಗೌರ್ಮೆಂಟಿಂದ, ಅದಕ್ಕೋಸ್ಕರ ಅವರು ಬಿಲ್ ಆಗೋವರೆಗೂ ನಾವು ಏನೂ ಕೆಲಸ ಮಾಡೋಕ್ಕಾಗಲ್ಲ. ಅವ್ರ ಹತ್ರ ಸ್ವಲ್ಪ ಏನಾದರೂ ಬಂಡವಾಳ ಇದ್ರಂತೂ ಸ್ವಂತ ಕಟ್ಕೋಬೋದು. ಇಲ್ಲ ಇವಾಗಲೇ ಭಾಳ ಆಗಿಬಿಟ್ಟಿದೆ ಖರ್ಚು, ಅದಕ್ಕೋಸ್ಕರ ಇನ್ನು ಬಿಲ್ ಬರೋವರೆಗೂ ವೆಯ್ಟ್ ಮಾಡೋಣ ಅಂತ ಹೇಳಿ ಇವಾಗ ಇಟ್ಟಿಗೆ ಎಷ್ಟು ಹೊಡ್ಸಿದಾರೆ ಅಷ್ಟು ಇಟ್ಟಿಗೆ ಖಾಲಿ ಆಗೋವರೆಗೂ ಎಲ್ಲ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಯಾರನ್ನೂ ಇಟ್ಕೊಂಡಿಲ್ಲ ಬೇರೆಯವ್ರನ್ನೆಲ್ಲ. ಇನ್ನು ನಮ್ಮ ಅಣ್ಣ, ನಮ್ಮ ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ ಇಷ್ಟು 4 ಜನನೇ ಅವರು ಇದು ಮಾಡ್ತಾಯಿದ್ದಾರೆ. ಇವತ್ತು ಬಂದು ಫಸ್ಟು ಇದು ಕಟ್ತಾ ಇದ್ದಾರಲ್ವ, ಪಿಲ್ಲರ್ ಎಲ್ಲ 4 ಮೂಲೆಯೂ ಎಬ್ಬರಿಸ್ತಾರೆ. ಅದೆಲ್ಲ ಕಟ್ಟಿದ ಮೇಲೆ ನೆಕ್ಸ್ಟ್ ಗೋಡೆ ಎಲ್ಲ ಕಟ್ಕೋಬೋದು ಅಂತ ಹೇಳಿಬಿಟ್ಟು 4 ಮೂಲೆ ಎಲ್ಲ ಕಂಪ್ಲೀಟ್ ಆಗಲಿ ಅಂತೇಳ್ಬಿಟ್ಟು ಇಲ್ಲಿ ಬಂದು ಬಾರಪ್ಪ ಅಂಗನವಾಡಿಗೆ ಹೋಗಂತಂದರೆ ಆಗಲೇ ಫುಲ್ ಒಳಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಈ ಥರ ಎಲ್ಲ ಕೆಲಸ ಎಲ್ಲ ನೋಡ್ತಾ ಇರ್ತಾನಲ್ಲ ಅವ್ನಿಗೆ ಏನು ಅನ್ನಿಸ್ತಂದ್ರೆ ನಾನು ಇಲ್ಲೇ ಇರಬೇಕು, ಇಲ್ಲೇ ಓಡಾಡ್ಕೊಂಡಿರಬೇಕು ಅಂತ ಅವ್ನಿಗೆ ಆಗಿಬಿಡುತ್ತೆ. ಮತ್ತು ಸುಮ್ಮನೆ ಅಳಕ್ಕೆ ಫುಲ್ಲು ಸ್ಟಾರ್ಟ್ ಮಾಡಿಬಿಟ್ಟ. ಯಾಕೋ ಒಂದು ಸ್ವಲ್ಪ ಮೋಷನ್ ಹೋಗ್ತಾ ಇತ್ತು. ಇನ್ನು ಮೋಷನ್ ಹೋದ್ರಂತೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತು ಅಲ್ಲಿ ಅಂಗನವಾಡಿಯಲ್ಲೆಲ್ಲ ಮಾಡ್ಕೊಳ್ಳೋದು ಸುಮ್ಮನೆ ರಿಸ್ಕ್ ಆಗುತ್ತೆ, ಬೇಡ ಅಂತ ಹೇಳಿಬಿಟ್ಟು ಇನ್ನು ಟ್ಯಾಬ್ಲೆಟ್ಸ್ ಎಲ್ಲ ಹಾಕಿ ಎದ್ದ ತಕ್ಷಣ ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲ ಹಾಕಿದ್ದೆ ಕಂಟ್ರೋಲ್ ಆಗಲಿ ಅಂತ ಹೇಳಿಬಿಟ್ಟು. ಅದಕ್ಕೆ ಕಳಿಸ್ಲಿಲ್ಲ, ಬಿಡು ಅಂತ ಹೇಳಿ. ಇನ್ನು ಇಲ್ಲಿ ಬಂದು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಹಾಲು ಪೌಡ್ರಂತೂ ಫುಲ್ಲು ಖಾಲಿ ಆಗಿಬಿಟ್ಟಿದೆ. ಕಂಪಲ್ಸರಿ ಟೀ ಬೇಕೇ ಬೇಕು ಇವಾಗಂತೂ ಕೆಲಸ ಇದ್ದಾಗ. ಅದಕ್ಕೆ ಚಿಕ್ಕಮ್ಮ ಬೆಳಗ್ಗೆ ಒಂದು ಅರ್ಧ ಲೀಟ್ರಷ್ಟು ಹಾಲು ತೊಗೊಬಂದಿದ್ರು. ಇನ್ನು ನಮ್ಮೂರಲ್ಲೇ ಡೈರಿ ಇದೆ, ಹಾಲಿನ ಡೈರಿ ಸಿಗುತ್ತೆ ಯಾವಾಗ ಹೋದ್ರೂ ಕೂಡ. ಅಂದರೆ ಬೆಳಗ್ಗೆ ಟೈಮ್ ಹೋದರೆ ಸಿಗುತ್ತೆ, ಬೇಗ ಹೋದರೆ. ಇನ್ನು ಡೈರಿ ಹೋದ್ರಂತೂ ಇನ್ನು ಕಷ್ಟ ಆಗುತ್ತೆ, ಮತ್ತು ಸಿಗೋದಿಲ್ಲ. ತುಂಬ ಹಸುಗಳಿದ್ದಾವೆ ಇಲ್ಲೆಲ್ಲ ಕೂಡ. ಅವರೆಲ್ಲ ಕರೆದ್ಬಿಟ್ಟು ಡೈರಿಗೆ ಹಾಕ್ತಾಯಿರ್ತಾರೆ. ಇನ್ನು ಮನೇಲಿ ಸ್ವಲ್ಪ ಇಟ್ಕೊತಾರೆ, ಇಲ್ಲ ಎಲ್ಲ ಕೂಡ ಡೈರಿಗೆ ಹಾಕ್ತಾಯಿರ್ತಾರೆ. ಅದಕ್ಕೆ ಬೆಳಗ್ಗೆ ತೊಗೊಂಬಂದಿದ್ರಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸೋಕ್ಕಿಟ್ಟಿದ್ದೀನಿ. ಕಾಯಿಸೋಕ್ಕಿಟ್ಬಿಟ್ಟು ಇನ್ನು ಈ ಕಡೆ ಅಡುಗೆ ಸ್ಟಾರ್ಟ್ ಮಾಡಿದೆ ನಾನು. ಬೆಳಗ್ಗೆ ಒಂದು ಬಿಸಿ ಅನ್ನ ಮಾಡಿದ್ವಿ. ಒಬ್ಬಟ್ಟು ಸಾಂಬಾರು ತಂದಿದ್ವಲ್ಲ ನಮ್ಮ ತಂಗಿ ಮನೆಯಿಂದ, ಒಬ್ಬಟ್ಟು ಸಾಂಬಾರಿತ್ತು. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಸುಮ್ಮನೆ ಬಿಸಿ ಅನ್ನ ಮಾಡಿದ್ದೆ ಎಲ್ರಿಗೂ ಕೂಡ. ಒಬ್ಬಟ್ಟು ಸಾಂಬಾರು, ಬಿಸಿ ಅನ್ನ ಮತ್ತು ಸ್ವಲ್ಪ ಹೋಳಿಗೆ ಎಲ್ಲ ಇದ್ದು ಅವೆಲ್ಲ ತಿಂದರು. ಇನ್ನು ಅವ್ರ ಕೆಲಸ ಅವ್ರು ಸ್ಟಾರ್ಟ್ ಮಾಡ್ಕೊಳಕ್ಕೆ ಹೋದ್ರಿ. ಇನ್ನು ಇದು ಬಂದು ಸಂಜೆ ಟೈಮು. ಇನ್ನು ಸಂಜೆ ಟೈಮ್ ಕೂಡ ಇಲ್ಲೇ ಚಿಕ್ಕಮ್ಮರ ಮನೆಯಲ್ಲೇ ಅಡುಗೆ ಮಾಡ್ತಾಯಿದ್ದೀನಿ. ಇನ್ನು ಅಲ್ಲಿ ಇಲ್ಲಿ 2 ಹತ್ರ ಏನಂತೇಳ್ಬಿಟ್ಟು ಎಲ್ಲ ಒಂದು ಹತ್ರನೇ ಮಾಡ್ತಾಯಿದ್ದೀನಿ. ಇನ್ನು ಚಿಕ್ಕಮ್ಮ ಕೂಡ ಫುಲ್ಲು ಬ್ಯುಸಿ ಇದ್ದಾರೆ ಇವಾಗ. ಅವ್ರಿಗೆ ಮನೆ ಕೆಲಸ ಅಂತೂ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಇವಾಗ ಆ ಕಡೆ ಕೆಲಸ ಈ ಕಡೆ ಕೆಲಸ 2 ಕೆಲಸನೂ ನಾನೇ ಮಾಡ್ಕೊತಾ ಇದ್ದೀನಿ. ಹೆಂಗಿದ್ರು ಕೂಡ ಫ್ರೀಯಾಗಿ ಇರ್ತೀನಲ್ವ, ಇನ್ನು ಮನೆ ಕೆಲಸನಾದರೂ ಮಾಡ್ಕೊಡೋಣ, ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ಟೀಗೆ ಇಟ್ಟಿದ್ದೀನಿ. ಟೀಗೆ ಮಾಡಿಕೊಟ್ರೆ ಅವ್ರಿಗೆ ಟೀ ಕುಡ್ಕೊತ ಸ್ವಲ್ಪ ಕೆಲಸ ಮಾಡ್ತಾರೆ ಅಂತೇಳ್ಬಿಟ್ಟು. ಕಂಪಲ್ಸರಿ ಟೀ ಬೇಕೇ ಬೇಕು ಅವ್ರಿಗೆ. ಒಂದು ದಿನಕ್ಕೆ ಎಷ್ಟು ಸತಿ ಟೀ ಕುಡಿತಾರೋ ಗೊತ್ತೇ ಇಲ್ಲ. ಇನ್ನು ಫಸ್ಟು ನಾನು ಚೆಕ್ ಮಾಡ್ತಾಯಿದ್ದೀನಿ. ನಾನು ಯಾವಾಗಾದರೂ ಟೀ ಮಾಡಲಿ ಫಸ್ಟು ಒಂದು ಸ್ವಲ್ಪ ಕುಡಿತೀನಿ, ಸ್ವಲ್ಪ ಸಕ್ಕರೆ ಎಲ್ಲ ಆಗಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು. ಸ್ವಲ್ಪ ಕರೆಕ್ಟಾಗಿದ್ರಂತೂ ತೊಗೊಂಡೋಗಿ ಬೇಗ ಕೊಡ್ತೀನಿ. ಒಂದು ಸ್ವಲ್ಪ ಏನಾದರೂ ಸಕ್ಕರೆ ಆಗಿಲ್ಲ, ಏನಾದರೂ ಸ್ವಲ್ಪ ಅದರಲ್ಲಿ ವ್ಯತ್ಯಾಸ ಕಂಡ್ರೆ ಅದನ್ನು ಸ್ವಲ್ಪ ಏನಾದರೂ ಸಕ್ಕರೆ ಸಾಲ್ಟೇಜ್ ಬಂದರೆ ಸಕ್ಕರೆ ಮತ್ತು ಟೀ ಸೊಪ್ಪು ಆಗಿಲ್ಲ ಮತ್ತು ಟೀ ಸೊಪ್ಪು, ಹಾಲು ಸಾಲ್ಟೇಜ್ ಬಂದರೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಹಂಗೆ ಸ್ವಲ್ಪ ಅದನ್ನು ಚೆನ್ನಾಗಿ ರೆಡಿ ಮಾಡಿಬಿಟ್ಟು ತೊಗೊಂಡೋಗಿ ಕೊಡ್ತೀನಿ. ಇಲ್ಲಾಂದರೆ ನಾನು ಒಂಥರ ಅನಿಸ್ಬಿಡುತ್ತೆ, ಚೆನ್ನಾಗಿಲ್ಲಲ್ಲಪ್ಪ ಅನಿಸ್ಬಿಡುತ್ತೆ. ಇನ್ನು ಹಂಗೆ ಎಲ್ರಿಗೂ ಕೂಡ ಟೀ ಕೊಟ್ಟು ಬಂದುಬಿಟ್ಟು ಇನ್ನು ನೋಡ್ತಾ ಇರ್ಬೋದು ಇಷ್ಟು ಪಾತ್ರೆ ಆದವು. ಇನ್ನು ಪಾತ್ರೆ ಎಲ್ಲ ಹಾಕ್ಕೊಂಡಿದ್ದೀನಿ ತೊಳೆಯೋದಕ್ಕೆ. ಇಷ್ಟು ಪಾತ್ರೆ ತೊಳೆದ್ಬಿಟ್ರಂತೂ ಮುಗೀತು. ಇನ್ನು ಇಟ್ಟಿಗೆ ಕೂಡ ಬಂದು ಮತ್ತೆ ನೆಕ್ಸ್ಟು ಇವತ್ತು ಕೂಡ 4,000ನೋ 4,500 ಏನೋ ಬಂದು ಇಳಿಸೋದ್ರು ಅವಾಗ ತಾನೇ. ಅದಕ್ಕೋಸ್ಕರ ಇನ್ನು ಇಟ್ಟಿಗೆ ಎಲ್ಲ ಇಟ್ಟೋಗಿದ್ರು. ಇನ್ನು ಇಟ್ಟಿಗೆ ಎಲ್ಲ ಕೆಲಸ ಆದಮೇಲೆ ಮತ್ತೆ ಪಾತ್ರೆ ಎಲ್ಲ ಹಾಕ್ಕೊಂಬಿಟ್ಟು ಇನ್ನು ತೊಳೆದು ಎಲ್ಲ ಒಳಗಡೆ ಇಟ್ಟೆ. ಇನ್ನು ಮನೇಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದೆ. ಇನ್ನು ನಮ್ಮ ಗುಂಡ ಕೂಡ ಮಲ್ಕೊಂಡ್ಬಿಟ್ಟಿದ್ದ, ಮಲ್ಕೊಂಡು ಇವಾಗ ಎದ್ದಿದ್ದಾನೆ. ಇನ್ನು ನನ್ನ ಕೆಲಸನೂ ಆಯಿತು, ಅವನು ಕೂಡ ಎದ್ದ. ಬಿಡೋನು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಇನ್ನು ಎಬ್ಬರಿಸ್ಕೊತಾ ಇದ್ದೀನಿ. ಸಂಜೆ ಆಗಿಬಿಟ್ಟಿತ್ತು, ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದ. ಇನ್ನು ಮಲ್ಕೊಂಡ. ಇನ್ನು ಎತ್ಕೊಂಡು ಹೋದೆ ನೋಡೋಣ ಏನು ಮಾಡ್ತಾರೆ ಅಂತೇಳ್ಬಿಟ್ಟು. ಇನ್ನು ಈ ಕಡೆ ಕಟ್ತಾ ಇದ್ದಾರೆ. ಈ ಕಡೆ 4 ಮೂಲೆನೂ ಪಿಲ್ಲರೆಲ್ಲ ಎಬ್ಬರಿಸ್ಬಿಟ್ಟು ಇವಾಗ ಸ್ವಲ್ಪ ಗೋಡೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಒಬ್ಬರೇ ಅಲ್ಲ, ಆದಷ್ಟು ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತಾಯಿದ್ದಾರೆ. ಈ ಪಿಲ್ಲರ್ ಒಂದು ಎಬ್ಬರಿಸ್ಬಿಟ್ರೆ ನೆಕ್ಸ್ಟ್ ಗೋಡೆ ಕಟ್ಟೋದೇನು ಅಷ್ಟೊಂದು ಇದೆ ಅನಿಸಲ್ಲ, ಬೇಗ ಬೇಗ ಕಟ್ಕೊಂಡು ಹೋಗ್ಬಿಡುತ್ತೆ. ಇನ್ನು ಒಬ್ಬರೇ ನಮ್ಮ ಅಣ್ಣ ಕಟ್ತಾ ಇರೋದು. ಆದಷ್ಟು ಎಲ್ಲ ಕೂಡ ಕ್ಲಿಯರ್ ಮಾಡ್ಕೊಡೋಣ ಅಂತ ಇದ್ದಾರೆ. ಸುಮ್ಮನೆ ಇವಾಗಿರೋ ಇದರಲ್ಲಿ ಕೂಲಿ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ರಿಸ್ಕ್ ಆಗ್ತಾಯಿದೆ.
ಅದಕ್ಕೋಸ್ಕರನೇ ನಾನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇನ್ನು ಮಾಡ್ತಾಯಿದ್ದಾರೆ. ಇನ್ನು ಚಿಕ್ಕಪ್ಪ ಬಂದು ಸಿಮೆಂಟ್ ಎಲ್ಲ ಕಲಿಸ್ಕೊಡ್ತಾ ಇದ್ದಾರೆ, ಚಿಕ್ಕಮ್ಮ ಸಿಮೆಂಟ್ ಎಲ್ಲ ಕೊಡ್ತಾ ಇದ್ದಾರೆ. ಹಂಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಅಂತಲ್ಲ, ಎರಡೆರಡು ಕೆಲಸನೂ ಆಗುತ್ತೆ, ಮೂರು ಕೆಲಸನೂ ಆಗುತ್ತೆ. ಒಟ್ಟು ಅವರೇ ಎಲ್ಲ ಮಾಡ್ಕೊತಾ ಇದ್ರು. ಇನ್ನು ಸಂಜೆಗೆ ಮುದ್ದೆ ಮಾಡೋಣ ಅಂತ ಹೇಳಿ ಇನ್ನು ಮುದ್ದೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದು ಹಸಿ ರಾಗಿ ಹಿಟ್ಟು ಹಾಕ್ಸ್ಕೊಂಡಿದ್ರೆ ಆ ಚೀಲದಲ್ಲೇ ಇತ್ತು. ಇನ್ನು ಮೊನ್ನೆ ಹಬ್ಬಕ್ಕೆ ಹೋದಾಗ ನಮ್ಮ ತಂಗಿಗೆ ಕೂಡ ಸ್ವಲ್ಪ ತೊಗೊಂಡೋಗಿತ್ತು. ಇನ್ನು ಚೀಲದಲ್ಲೇ ಇತ್ತು, ಮತ್ತು ಚೀಲದಲ್ಲೇ ಇದ್ದರೆ ಅದೆಲ್ಲ ಆಗ್ಬಿಡುತ್ತೆ ಅಂತೇಳ್ಬಿಟ್ಟು ಎಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ನೀಟಾಗಿ ಅಂತ ಹೇಳಿ ಇನ್ನು ಚೀಲದಲ್ಲಿರೋದೆಲ್ಲ ಕೂಡ ಸ್ವಲ್ಪ ಬಾಕ್ಸಲ್ಲಿ ಹಾಕ್ಕೊಂಡೆ. ಇವಾಗ ಇನ್ನು ಸ್ವಲ್ಪನೇ ಇರೋದು ಖಾಲಿ ಆಗಿಬಿಟ್ಟಿದೆ. ಯಾವಾಗಲೂ ಕೂಡ ಮುದ್ದೆ ಬೇಕೇ ಬೇಕು, ಬೇಗನೆ ಖಾಲಿ ಆಗುತ್ತೆ. ರಾಗಿ ಹಸಿಟ್ಟು ಎಷ್ಟು ಸೇರು ಹಾಕ್ಸ್ಕೊಂಡ್ರು ಕೂಡ ಬೇಗನೆ ಖಾಲಿ ಆಗುತ್ತೆ. ಇನ್ನು ಬೆಳಗ್ಗೆ ಟೈಮ್ ಮುದ್ದೆ ಮಾಡ್ತೀವಿ, ಇನ್ನು ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ, ಮತ್ತು ಸಾಯಂಕಾಲಕ್ಕೂ ನಮ್ಮ ಚಿಕ್ಕಪ್ಪನಿಗೆ ಬೇಕೇ ಬೇಕು. ಅಟ್ಲೀಸ್ಟ್ ಜಾಸ್ತಿ ಮಾಡಲಿಲ್ಲ ಅಂದರೂ ಕೂಡ ಒಂದು ಸ್ವಲ್ಪನಾದರೂ ಮಾಡಿಕೊಡ್ತದೆ ಚಿಕ್ಕಮ್ಮ. ಅದಕ್ಕೆ ಇನ್ನು ಇಲ್ಲೇ ಬಜ್ಜಿ ಮಾಡಿದೆ, ಬಜ್ಜಿ ಅನ್ನ ಮಾಡಿ ಮತ್ತು ಇವಾಗ ಬಂದು ಮುದ್ದೆಗೆ ಇಟ್ಟಿದ್ದೀನಿ. ಇನ್ನು ಬದನೆಕಾಯಿ, ಟೊಮೆಟೊ ಹಣ್ಣು, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಬೇಯಿಸಿ ಬದನೆಕಾಯಿ ಬಜ್ಜಿ ಮಾಡಿಬಿಟ್ಟು ಒಗ್ಗರಣೆ ಹಾಕಿ ಮತ್ತು ಅನ್ನನೂ ಒಂದು ಚಿಕ್ಕ ಕುಕ್ಕರ್ಗೆ ಅನ್ನ ಮಾಡಿಬಿಟ್ಟು ಇವಾಗ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಒಂದು ಮಾಡಿದ್ರೆ ಸಾಕು ಅಂತ ಹೇಳಿ ಇನ್ನು ಟೈಮ್ ಬಂದು ಕರೆಕ್ಟಾಗಿ 6 ಗಂಟೆ ಆಗಿತ್ತು ಅನಿಸುತ್ತೆ. ಇನ್ನು 6 ಗಂಟೆಗೆ ದೃಷ್ಟಿ ಬಟ್ಟು ಸೀರಿಯಲ್ ಬರುತ್ತೆ, ಅದ್ರ ನೋಡಿಕೊಂಡು ಇನ್ನು ಹಂಗೆ ಸ್ವಲ್ಪ ಅಡುಗೆ ಕೆಲಸ ಮಾಡ್ತಾಯಿದ್ದೀನಿ. ಟಿ ವಿ ಇದ್ರಂತೂ ಹಂಗೆ ಅನ್ಸೋದು, ಒಂದು ಕೆಲಸ ಮಾಡ್ತೀವಿ ಮತ್ತು ಬಂದು ಕುತ್ಕೊತೀವಿ, ಒಂದು ಕೆಲಸ ಮಾಡ್ತೀವಿ ಬಂದು ಕುತ್ಕೊತಾ ಇರ್ತೀವಿ. ಏನಾದರೂ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ನೋಡಿಬಿಟ್ರಂತೂ ಇನ್ನು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋಲ್ಲ, ಟಿ ವಿ ಮುಂದೆ ಕುತ್ಕೊಳ್ಳೋಣ ಅನಿಸ್ಬಿಡುತ್ತೆ. ಆದರೂ ಕೂಡ ಸ್ವಲ್ಪ ಸೌಂಡ್ ಇಟ್ಕೊಂಡು ಕೇಳಿಸ್ಕೊತ ಒಂದು ಕಡೆ ಕೆಲಸ ಮಾಡ್ಕೊತಾ ಇರ್ತೀನಿ. ಇನ್ನು ಅದನ್ನೇ ಒಂದು ಕೆಲಸ ಮಾಡೋದಿಲ್ಲ ನಾನು. ಇನ್ನು ಅಷ್ಟರೊಳಗೆ ಅಕ್ಕಿ ಹಾಕ್ಬಂದಿದ್ನಲ್ವ ಮುದ್ದೆಗೆ ಸ್ವಲ್ಪ ಉಪ್ಪು ಬಂದುಬಿಡ್ತು. ಇನ್ನು ಹೋಗ್ಬಿಟ್ಟು ಪ್ಲೇಟ್ ತೆಗೆದು ಅದನ್ನು ನೋಡಿಬಿಟ್ಟು ನೀಟಾಗಿ ಮತ್ತೆ ಬಂದೆ. ಈ ಕಡೆಂತೂ ನನ್ನ ಮಗ ಸಖತ್ತು ತರಲೆ ಮಾಡ್ತಾಯಿದ್ದ, ಅವನು ಕೂಡ ನೋಡ್ಕೊಂಬಿಟ್ಟು ಇನ್ನು ಸುಮ್ಮನೆ ಇದೆ. ಮತ್ತು ಇವಾಗ ಚೆನ್ನಾಗಿ ಬೆಂದಿತ್ತು ಮುದ್ದೆ, ಜಾಸ್ತಿ ಮುದ್ದೆ ಮಾಡಬೇಕು ಇವಾಗ. ದೊಡ್ಡ ಪಾತ್ರೆಗೆ ಜಾಸ್ತಿ ಅಷ್ಟು ಒಂದು ಅರ್ಧ ಕೊಡ ಅಷ್ಟು ಹೆಸರಿಟ್ಬಿಟ್ಟು ಇನ್ನು ಮುದ್ದೆ ಮಾಡ್ತಾಯಿದ್ದೀನಿ. ಒಂದು 7 ಜನ ಇದ್ದೀವಿ ಅನಿಸುತ್ತೆ. 7 ಜನಕ್ಕೆ ಅಂದರೆ ಸ್ವಲ್ಪ ಎಲ್ಲ ದೊಡ್ಡ ಆಳೆ, ಚಿಕ್ಕ ಮಕ್ಕಳು ಯಾರೂ ಇಲ್ಲ ಅಲ್ವ, ಚೆನ್ನಾಗೇ ಊಟ ಮಾಡ್ತಾರೆ. ಬಿಸಿ ಬಿಸಿ ಮುದ್ದೆ, ಒಂದು ಮುದ್ದೆ 1.5 ಮುದ್ದೆ ತಿಂತಾರೆ. ಯಾಕೆಂದರೆ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತಾರಲ್ವ, ಅದಕ್ಕೆ ಹೊಟ್ಟೆ ತುಂಬ ಮುದ್ದೆ ಊಟ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಶಕ್ತಿ ಬರುತ್ತೆ. ಇನ್ನು ಸ್ಟವ್ ಮೇಲೆ ಕೂಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ನೀಟಾಗೆ ಮುದ್ದೆನ. ಇನ್ನು ಎಷ್ಟಾಗುತ್ತೆ ಅಷ್ಟು ಎಲ್ಲ ಸ್ಟವ್ ಮೇಲೆ ಕೂಡಿಸ್ಕೊಂಬಿಟ್ಟು ಮತ್ತೆ ಕೆಳಗೆ ಇಳಿಸ್ಕೊಂಡು ಚೆನ್ನಾಗಿ ಹಿಟ್ಟೆಲ್ಲ ಇರುತ್ತಲ್ಲ, ಹಿಟ್ಟು ಅಕ್ಕಿ ಎಲ್ಲ ಚೆನ್ನಾಗಿ ನಾದ್ಕೊಂಬಿಟ್ಟು ಮತ್ತು ಸ್ಟವ್ ಮೇಲಿಟ್ಟು ಏನಿಲ್ಲಾಂದರೆ ಒಂದು 2 ನಿಮಿಷ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಂಬಿಡ್ತೀನಿ. ಚೆನ್ನಾಗಿ ಬೇಯುತ್ತೆ. ನಾವು ಮುದ್ದೆ ಕಟ್ಟಿದ್ರೂ ಕೂಡ ಕೈಗೆ ಅಂಟೋದೇ ಇಲ್ಲ, ಪ್ಲೇಟ್ಗೂ ಕೂಡ ಅಂಟೋದಿಲ್ಲ, ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಮುದ್ದೆ, ಮತ್ತು ಚೆನ್ನಾಗಿ ಬೆಂದಿರುತ್ತೆ ಆ ಥರ. ಮತ್ತು ಯಾಕಂದರೆ ಜಾಸ್ತಿ ಮುದ್ದೆ ಅಲ್ವಾ, ಸ್ಟವ್ ಮೇಲೆ ಇಟ್ಕೊಂಡು ನೀಟಾಗಿ ಕೂಡ್ಸೋದಕ್ಕೆ ಬರೋದಿಲ್ಲ. ಮಿಸ್ಸಾಗಿ ಏನಾದರೂ ಜಾರದ್ರಂತೂ ಕೆಳಗೆ ಬಿದ್ದುಬಿಡುತ್ತೆ. ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಸ್ಟವ್ ಮೇಲೆ ನಾದ್ಕೊಂಬಿಟ್ಟು ಆಮೇಲೆ ಕೆಳಗೆ ತೊಗೊಂಬಿಟ್ಟು ಚೆನ್ನಾಗಿ ಕೂಡಿಸಿ ಆಮೇಲೆ 1-2 ನಿಮಿಷ ಸ್ಟವ್ ಮೇಲೆ ಬಿಟ್ಬಿಟ್ಟು ಆಮೇಲೆ ನೀಟಾಗಿ ಇನ್ನೊಂದು ಸತಿ ಕೆಳಗೆ ಇಳಿಸ್ಕೊಂಬಿಟ್ಟು ನಾದ್ಬಿಟ್ಟು ಮುದ್ದೆ ಕಟ್ಟಿದ್ರೆ ಮುಗೀತು. ಇನ್ನು ಫೈನಲಿ ಮುದ್ದೆ ಕೂಡ ಎಲ್ಲ ಕಟ್ಟಿದೆ. ಇನ್ನು ಮನೆಯವರೇ ಕೆಲಸ ಮಾಡಿರೋದ್ರಿಂದ ಅವ್ರು ಸಂಜೆ 6 ಗಂಟೆ 6:30 7 ಗಂಟೆವರೆಗೂ ಕೆಲಸ ಮಾಡ್ತಾಯಿರ್ತಾರೆ. ಇವಾಗಂತೂ 7 ಗಂಟೆ ಆದರೂ ಕೂಡ ಸ್ವಲ್ಪ ಬೆಳಕು ಬರ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಏನಿಲ್ಲ ಪರವಾಗಿಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡಿ ಬರ್ತಾರೆ. ಅಲ್ಲಿವರೆಗೂ ಇನ್ನು ಬರೋದೇ ಇಲ್ಲ ಮನೆಗೆ. ಇನ್ನು ಏನು ಬೇಕೋ ನೀರು ಅದು ಇದೆಲ್ಲ ಕೂಡ ಅವ್ರಿಗೆಲ್ಲ ನಾನೇ ಸಪ್ಲೈ ಮಾಡ್ತಾಯಿರ್ತೀನಿ. ಇನ್ನು ಫೈನಲಿ ಎಲ್ಲರದ್ದು ಕೂಡ ಊಟ ಆಯಿತು. ಊಟ ಎಲ್ಲ ಆದಮೇಲೆ ಇನ್ನು ಊಟ ಮುಗಿಸಿ ಗುಂಡನಿಗೆ ಊಟ ಮಾಡಿಸಿ ಇನ್ನು ನಾನು ಕೂಡ ಊಟ ಮಾಡಿ ಇನ್ನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಆ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ ಚಿಕ್ಕಮ್ಮನಿಗೆಲ್ಲನೂ. ಇನ್ನು ಅವರು ಫುಲ್ಲು ಸುಸ್ತಾಗಿಬಿಟ್ಟಿರ್ತಾರೆ, ಏನು ಮಾಡೋದಕ್ಕಾಗೋದಿಲ್ಲ ಅವ್ರಿಗೆ. ಇನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ನಮ್ಮ ಮನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಇನ್ನು ನಾನು ಕೂಡ ಊಟ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಮಲಗೋದಕ್ಕೆ ಎಲ್ಲ ಹಾಸಿಗೆ ಎಲ್ಲ ಹಾಸ್ತಾಯಿದ್ದೀನಿ. ಅಷ್ಟರೊಳಗೆ ಟೈಮ್ ಬಂದು 9:15 ಆಗಿತ್ತು. ಇನ್ನು ನಮ್ಮ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ 9:15 10 ಗಂಟೆ ಹತ್ತತ್ರನೇ ಆಗಿಬಿಡುತ್ತೆ. ಮತ್ತು ಬೆಳಗ್ಗೆಗೆ ಏನಾದರೂ ಮಾಡಬೇಕಂತೆಲ್ಲ ಜೋಡಿಸ್ಕೊಳೋದು ಸ್ವಲ್ಪ ಕೆಲಸ ಇರೋದ್ರಿಂದ ಮನೇಲಿ ಸ್ವಲ್ಪ ಬ್ಯುಸಿ ಇರ್ತೀವಿ ಆವಾಗಲೂ ಕೂಡ. ಮತ್ತು 9:30 ಹಂಗೆಲ್ಲ ಆಗ್ಬಿಡ್ತು ಟೈಮ್. ಅಷ್ಟರೊಳಗೆ ನಮ್ಮ ಗುಂಡ ಕೂಡ ಮಲ್ಕೊಬೇಕು ಅಂತ ಪಾಪ ಹಠ ಮಾಡ್ತಾಯಿದ್ದ. ಬಿಡು ಫಸ್ಟ್ ಅವ್ನು ಮಲಗಿಸ್ಬಿಡೋಣ ಅಂತ ಹೇಳಿ ಇನ್ನು ಚಾಪೆ ಬೆಡ್ಶೀಟೆಲ್ಲ ಹಾಕ್ಬಿಟ್ಟು ಇವಾಗ ಫ್ಯಾನ್ ಕೂಡ ಇರುತ್ತೆ, ಫ್ಯಾನ್ ಕೂಡ ತಗೊಂಡು ಅಲ್ಲೇ ಇಟ್ಕೊತೀವಿ. ನಾವು ಇಬ್ರಿಗೂ ಸಾಕಾಗುತ್ತೆ ಜಾಗ, ಆರಾಮ್ಸೆ ಮಲ್ಕೋಬೋದು. 3 ಜನನಾದರೂ ಕೂಡ ಮಲ್ಕೋಬೋದು, ಅಷ್ಟು ಜಾಗ ಇದೆ. ಇನ್ನು ಫ್ಯಾನ್ ತೊಗೊಂಡೋಗಿ ಇಟ್ಬಿಟ್ಟು ಮಲಗಿಸ್ಬಿಟ್ರೆ ಚೆನ್ನಾಗಿ ಮಲ್ಕೊತಾನೆ. ಬೆಳಗ್ಗೆ ಒಂದು 7 ಗಂಟೆ 7:30ವರೆಗೂ ಕೂಡ ಒಂದೊಂದು ದಿನ ಎದ್ದೇಳೋದಿಲ್ಲ. ಇನ್ನು ನಾನು ಬೇಗ ಎದ್ದರೆ ಅವನು ಕೂಡ ಬೇಗ ಎದ್ಬಿಡ್ತಾನೆ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.